ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಭಟ್ಕಳದಲ್ಲಿ ಕೊಂಕಣಿ ಭಾಷಿಕರ ಕ್ರಿಕೆಟ್ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 2 ದಿನಗಳ ಕಾಲ ನಡೆಯಲಿರುವ ಹಿಂದೂ ಕೊಂಕಣಿ ಪ್ರೀಮಿಯರ್ ಲೀಗ್ 2026 ಇದೀಗ ಭಾರಿ ಕುತೂಹಲ ಮೂಡಿಸಿದೆ. ಮೇ 9 ಮತ್ತು 10ರಂದು ಭಟ್ಕಳದ ಶ್ರೀ ಗುರು ಸುಧೀಂದ್ರ ಕಾಲೇಜು ಮೈದಾನದಲ್ಲಿ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. 6 ಬಲಿಷ್ಠ ತಂಡಗಳು ತೀವ್ರ ಸೆಣಸಾಟ ನಡೆಸಲಿದ್ದು, ನೂರಾರು ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮದೊಂದಿಗೆ ಈ ಟೂರ್ನಿ ನಡೆಯಲಿದೆ. ಹಿಂದೂ ಕೊಂಕಣಿ ಭಾಷಿಕರಿಗಾಗಿ ಆಯೋಜಿಸಿರುವ ಹಿಂದೂ ಕೊಂಕಣಿ ಪ್ರೀಮಿಯರ್ ಲೀಗ್ 2026 ಕ್ರಿಕೆಟ್ ಪಂದ್ಯಾವಳಿಯು ಮೇ 9 ಹಾಗೂ 10ರಂದು ಭಟ್ಕಳದ ಶ್ರೀ ಗುರು ಸುಧೀಂದ್ರ ಕಾಲೇಜು ಮೈದಾನದಲ್ಲಿ ನಡೆಯಲಿದೆ ಎಂದು ಬಳಗದ ಆಯೋಜಕ ರಾಮಚಂದ್ರ ಕಿಣಿ ತಿಳಿಸಿದರು. ಈ ಕುರಿತು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಿಂದೂ ಕೊಂಕಣಿ ಭಾಷಿಕರೊಳಗಿನ ವಿವಿಧ ಸಮಾಜಗಳನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಉದ್ದೇಶದಿಂದ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಮೇ 9ರಂದು ಬೆಳಗ್ಗೆ 11 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು, ವಿದ್ಯಾಭಾರತಿ ಸ್ಕೂಲ್ ಪ್ರಾಂಶುಪಾಲೆ ರೂಪಾ ರಮೇಶ್ ಕಾರ್ವಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ವಿವಿಧ ಹಿಂದೂ ಕೊಂಕಣಿ ಭಾಷಿಕ ಸಮಾಜಗಳ ಮಹಿಳಾ ಪ್ರತಿನಿಧಿಗಳು ವೇದಿಕೆಯಲ್ಲಿ ಉಪಸ್ಥಿತರಿರಲಿದ್ದಾರೆ ಎಂದು ಮಾಹಿತಿ ನೀಡಿದರು. ನಾವು ಒಂದು 10 ಸಣ್ಣ ಸಮಾಜಗಳು ಸೇರಿಕೊಂಡು ಒಂದು ಟೂರ್ನಮೆಂಟ್ ಮಾಡಿ ಒಂದು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಟೂರ್ನಮೆಂಟ್ ಅನ್ನು ಆಯೋಜಿಸಿದ್ದೇವೆ. ಎಲ್ಲ ತಂಡಗಳು ಈಗಾಗಲೇ 6 ತಂಡಗಳು 6 ಓನರ್ಸ್ ಇದ್ದಾರೆ. ಇಲ್ಲಿ 6 ತಂಡಗಳು ಇದಕ್ಕೆ ಮೀಟಿಂಗ್ ಮೂಲಕ ಅವರು ಆಟಗಾರರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಶನಿವಾರ ಮತ್ತು ಭಾನುವಾರ ನಡೆಯುವ ಈ ಪಂದ್ಯಾವಳಿಯಲ್ಲಿ ನಮಗೆ ಪ್ರಥಮ ಬಹುಮಾನದ ಪರಾಜಯತ್ವವನ್ನು ಹಂಗ ಐಸ್ ಕ್ರೀಮ್ ಪ್ರೈವೇಟ್ ಲಿಮಿಟೆಡ್ ಅವರ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರದೀಪ್ ಜಿ ಪೈ ಅವರು ನೀಡಿದ್ದಾರೆ. ದ್ವಿತೀಯ ಬಹುಮಾನವನ್ನು ಕಾಮಾಕ್ಷಿ ಜ್ಯುವೆಲ್ಲರ್ಸ್ ಇವರು ನಮಗೆ ನೀಡಿದ್ದಾರೆ. ಪ್ರಥಮ ಬಹುಮಾನ 21,000 ಪ್ಲಸ್ ನಗದು ಪ್ಲಸ್ ಟ್ರೋಫಿ. ದ್ವಿತೀಯ ಬಹುಮಾನ 15,000 ಪ್ಲಸ್ ಟ್ರೋಫಿ ನೀಡಲಾಗ್ತದೆ. ಅದಲ್ಲದೆ ಇತರ ಉತ್ತಮ ಆಟಗಾರ, ಉತ್ತಮ ದಾಂಡಿಗ, ಉತ್ತಮ ಬೌಲರ್ ಅದೆಲ್ಲ ಬಹುಮಾನಗಳು ಇದ್ದೇ ಇರ್ತವೆ. ಈ ಕಾಲ ನಮ್ಮ ಪತ್ರಿಕೆಯಲ್ಲಿ, ನಮ್ಮ ವಿದ್ಯುನ್ಮಾನ ಪತ್ರಿಕೆಯಲ್ಲಿ ಹಾಗೂ ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ ಬಿತ್ತರಿಸಿ ಉತ್ತಮ ಪ್ರಚಾರ ನೀಡಬೇಕು. ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರಬೇಕು. ಮತ್ತು ತಾವುಗಳು ಸಹ ಅಲ್ಲಿ ಬಂದು ಕಾರ್ಯಕ್ರಮವನ್ನು ಚೆಂದ ಕಾಣಿಸ್ಕೊಳ್ಬೇಕು. ಯಾಕಂದ್ರೆ ಇದು ಚೊಚ್ಚಲ ಪ್ರಯತ್ನ. ಇದರಲ್ಲಿ ನಾವು ಸಮಾಜದವರನ್ನ ಮಾತ್ರ ಒಳಗೊಂಡು, ಅಂದ್ರೆ ಯಾವುದೇ ರಾಜಕೀಯ ಪಕ್ಷವನ್ನು ಇದ್ರೆ ನಾವು ಗಣನೆಗೆ ತೆಗೆದುಕೊಳ್ಳಿಲ್ಲ. ಇದು ಖಾಲಿ ನಮ್ಮ ಸಮಾಜದವರು ಸೇರಿಕೊಂಡು ಸಣ್ಣ ಸಮಾಜಗಳು ಒಗ್ಗೂಡಬೇಕು ಹೇಳುವ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಅವರಿಗೂ ಏನಾದರೂ ಸಹಾಯ ಸಹಕಾರ ಬೇಕಾದಾಗ ನಮ್ಮ ಈ ತಂಡ, ನಮ್ಮ ನಾವು ಹಿಂದೂ ಕೊಂಕಣಿ ಗೆಳೆಯರ ಬಳಗ ಅಂತ ನಿರ್ಮಿಸಿಕೊಂಡಿದ್ದೀವಿ, ಅದು ಅವರ ಸಹಾಯಕ್ಕೆ ಬರ್ತದೆ. ಈ ದಿಶೆಯಲ್ಲಿ ನಮ್ಮ ಪ್ರಯತ್ನ ಸಾಗಿದೆ. ಇದೊಂದು ಪ್ರಥಮ ಪ್ರಯತ್ನ ನಮ್ದು. ಈ ಪ್ರಯತ್ನಕ್ಕೆ ನಮ್ಮ ಸಹಕಾರ ಅತ್ಯಗತ್ಯ ಇದೆ. ಬಹಳ ಖುಷಿ ಪಡುವಂಥದ್ದು ಅಂತ ಹೇಳಿದ್ರೆ, ಭಟ್ಕಳದ ಇತಿಹಾಸದಲ್ಲಿ ನಮ್ಮ ಕೊಂಕಣಿ ಭಾಷಿಗರದ್ದು ಒಂದು ಸಂಘಟನೆ ಆಗ್ಬೇಕು ಎಂಬಂಥದ್ದು ಯಾರೋ ಒಂದು ಇಬ್ಬರ ಯೋಚನೆಯಲ್ಲಿ ಇವತ್ತು ಒಂದು ಗೆಳೆಯರ ಬಳಗ, ಹಿಂದೂ ಕೊಂಕಣಿ ಗೆಳೆಯರ ಬಳಗ ಎನ್ನುವಂತ ಒಂದು ಸಂಘಟನೆ ಮೂಲಕ ನಮ್ಮಲ್ಲಿ ಭಟ್ಕಳದಲ್ಲಿರುವಂತ ಎಲ್ಲ ಕೊಂಕಣಿ ಮಾತಾಡುವಂತ ಎಲ್ಲರನ್ನು ಸೇರಿಸಿಕೊಂಡು ಈ ಒಂದು ಸಂಘಟನೆಯ ಮೂಲಕ ಆಕ್ಟಿವಿಟೀಸ್ಗಳನ್ನು ಮಾಡುವಂತ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ. ಪ್ರಥಮ ಹೆಜ್ಜೆಯಾಗಿ ಇದನ್ನು ಪ್ರೀಮಿಯರ್ ಲೀಗ್, ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಮಾಡುವ ಎನ್ನುವಂತ ಒಂದು ನಿರ್ಧಾರದಿಂದ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ.